ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಬೊಲೋರೋ ಗಾಡಿ ಕಳಿಸ್ಕೊಟ್ಟಿದ್ರಿ, ಇದು ಪ್ಯಾಸೆಂಜರ್ ವೆಹಿಕಲ್ಲು. ಹಾಂ ಹೌದು ಸರ್, ಹೌದು. ಏನೈತ್ರಿ ಮಾಡಲು? 2013 ಸರ್. ಓಕೆ. ಓನರ್ ಎಷ್ಟಾಗಿದೆ ಸರ್ ತಾವು ಗಾಡಿಗೆ? ಓನರ್ 4 ಸರ್. 13 ಮಾಡಲು 4 ಓನರ್ ಆಗಿದ್ರೆ ತೊಗೊಳೋರು 5 ಓನರ್ ಆಗ್ತಾರೆ, ಹೌದಾ? ಹೌದು ಹೌದು ರೀ. ರನ್ನಿಂಗ್ ಎಲ್ಲ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? ರನ್ನಿಂಗು ಅದು 195 ಆಗಿದೆ ಸರ್. 1,95,000 ಕಿಲೋಮೀಟ್ರ್ ಹೊಡೈತ್ರಿ? ಹೌದು ಸರ್. ಓಕೆ ಸರ್. ಇದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡೆಡ್ ಐತೆ, ಏನು ಬೇರೆ ಕಡೆ ಸರ್ವಿಸ್ ಮಾಡಿಸಿದ್ರೆ ಮತ್ತೆ ಮೀಟ್ರ್ ಎಲ್ಲ ಬಂದಾಗೈತೆ ರೀ? ಹಾಂ, ಜೆನ್ಯೂನ್ ರೆಕಾರ್ಡ್ ಸರ್. ಇದು ಸಾರಿ, ಅದು 3ನೇ ಓನರ್ ಇರ್ಬೋದು ನೋಡಿ. 3ನೇ ಓನರ್. ಹಾಂ, 3ನೇ ಓನರ್ ಐತೆ. ಓಕೆ ಸರ್. ಹಾಂ. ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರ? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಬ್ಯಾಕ್ ಸೈಡು ಇನ್ನೂ 60% ಐತೆ. ಓಕೆ. ಫ್ರಂಟ್ ಇವಾಗ ರೀಸೆಂಟಾಗಿ ಒಂದು 4 ದಿವಸ ಆಯ್ತು ಹೊಸ ಟೈರ್ ಹಾಕಿ. 4 ದಿವಸ ಐತ್ರಾ? ಹಾಂ ರೀ. ಓಕೆ. ಸ್ಟೆಪ್ನಿ ಐತ್ರಿ? ಆಯ್ತು ಸರ್. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಸರ್? ಎಲ್ಲ ಗುಡ್ ಕಂಡೀಷನ್ ಐತೆ ಸರ್. ಏನು ಪ್ರಾಬ್ಲಮ್ ಇಲ್ಲ ರೀ ಇವಾಗ? ಏನಿಲ್ಲ ಸರ್, ಏನಿಲ್ಲ. ಓಕೆ. ಇಂಜನ್ ಬಂದುಬಿಟ್ಟು ಶಿವಲ್ಡ್ ಇಂಜನ್ ಐತ್ರಿ, ಏನು ಕೆಲಸ ಆಗೈತೆ ರೀ ಇಂಜನ್ದು? ಚಿಲ್ಡ್ ಇಂಜನ್ ಐತೆ ಸರ್. ಇನ್ನೂ ಕೆಲಸಕ್ಕೆ ಬಂದಿಲ್ಲ ರೀ? ಇನ್ನೂ ಬಂದಿಲ್ಲ ರೀ. ಓಕೆ ಸರ್. ಮೈಲೇಜಲ್ಲಿ ಏನು ಬರ್ತೈತೆ ರೀ? ಮೈಲೇಜ್ 13, 12 ಬರುತ್ತೆ ಸರ್. ಓಕೆ. 13, 12 ಬರ್ತೈತೆ, ಡೀಸೆಲ್ ವೇರಿಯಂಟು? ಹ್ಞೂ ರೀ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ಮು? ಏನಿಲ್ಲ ಸರ್. ಹೌದ್ರಾ? ಹಾಂ ಸರ್. ಓಕೆ ಸರ್. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ? ಸೌಂಡ್ ಸಿಸ್ಟಮ್ ಐತೆ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಐತ್ರಿ? ಹಾಂ, ಐತೆ ಸರ್. ಓಕೆ. ಇಂಟೀರಿಯರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆಯಾ? ಹಾಂ ಸರ್. ಪವರ್ ವಿಂಡೋ ಇಲ್ಲ, ಇಲ್ಲ ರೀ? ಪವರ್ ಸ್ಟೇರಿಂಗ್ ಇದೆ. ಓಕೆ ಸರ್. ಹಾಂ. ಸೀಟ್ ಕೊಡ್ತಿಲ್ಲ ಕರೆಕ್ಟ್ ಐತಿಲ್ಲ ರೀ? ಹಾಂ, ಕರೆಕ್ಟ್ ಐತೆ ಸರ್. ಕರೆಕ್ಟ್ ಐತ್ರಿ ಕುಷನ್ ಅದು? ಹಾಂ, ಕರೆಕ್ಟ್ ಐತೆ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಐತ್ರಿ, ಎಫ್ ಇನ್ಸೂರೆನ್ಸ್ ಎರಡು ಕೂಡ? ರನ್ನಿಂಗ್ ಐತೆ ಸರ್, ಎಲ್ಲ ರನ್ನಿಂಗ್ ಐತೆ. ಓಕೆ. ಎಲ್ಲಿ ತನಕ ಐತ್ರಿ ಸರ್ ಇನ್ಸೂರೆನ್ಸು? 27 ತನಕ ಐತೆ ಸರ್, 2027 ತನಕ ಐತೆ. ಓಕೆ. 27 ತನಕ ಎಫ್ ಸಿ ಐತೆ ಸರ್. ಇನ್ಸೂರೆನ್ಸ್ ಎಲ್ಲಿ ತನಕ ಐತ್ರಿ? ಇನ್ಸೂರೆನ್ಸ್ ಇನ್ನೂ 8 ತಿಂಗಳು ಐತೆ ಸರ್. ಓಕೆ ಸರ್. ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟೆಡ್ ಅಂತಂದರೆ ಇವಾಗ ಅಂದರೆ ಮುಂದ್ಗಡೆ ಬಂಪರು ಮ್ಯಾಗ್ ಕ್ಯಾರಿಯರ್ ಹಾಕ್ಸಿದ್ರಾ? ಹಾಂ, ಹಾಕ್ಸಿದ್ದೇವೆ ಸರ್. ಐತ್ರಿ? ಬಂಪರ್ ಇಲ್ಲ, ಕ್ಯಾರಿಯರ್ ಹಾಕ್ಸಿದ್ದೀವಿ. ಹೌದ್ರಾ? ಹಾಂ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಿದ್ರಿ ಸರ್ ಗಾಡಿಗೆ ರೇಟು? ಸರ್, 4.30 ಹೇಳ್ತಾ ಇದ್ದೀವಿ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 4 ತನಕ ಮಾಡಿಕೊಡೋಣ. ಓಕೆ. ಮಾಡಲ್ ಫೈನಲ್. ಅದೇ ಮಾಡಲ್ ಬಂದ್ಬಿಟ್ಟು 2013 ಮಾಡಲ್, ನೀವು ತರ್ಡ್ ಅಂದ್ರಲ್ಲ, ಫೋರ್ತ್ 4 ಓನರ್ ಆಗಿದ್ದಾರೆ ಅಂತಂದ್ರಿ, ಅದು ನಿಮ್ಮ ಕನ್ಫ್ಯೂಸ್ ಆಗಿಬಿಟ್ಟು 4 ಅಂತ ಹೇಳಿದ್ರೆ, ಹೌದಾ? ತರ್ಡ್ ಆಗಿದಾರಲ್ಲ ಹೌದು. ಪಕ್ಕ? ಹಾಂ, ಪಕ್ಕ ತರ್ಡ್ ಸರ್. ಓಕೆ. ತೊಗೊಳೋರು 4 ಆಗ್ತಾರೆ. ಎಷ್ಟು ಹೇಳಿದ್ರೆ ರೇಟ್ ಇವಾಗ? 4 ಲಕ್ಷನಾ? 4,30,000 ಹೇಳ್ತಾರೆ ಸರ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 5, 10 ಬೇಡ, ಫೈನಲ್ 4 ಲಕ್ಷಕ್ಕೆ ಡೀಲ್ ಮಾಡಿಬಿಡ. 4 ಲಕ್ಷಕ್ಕೆ ಕೊಡ್ತೀರಾ? ಹಾಂ, ಓಕೆ ಸರ್, ಡನ್. ಓಕೆ. ಹೇಳಿದ ರೇಟು 4.30? ಹೌದು ಸರ್. ಓಕೆ. ಏನು ಹೆಚ್ಚು ಕಡಿಮೆ ಆಗುತ್ತಾ ಇನ್ನು 4ರಲ್ಲಿ, ಏನು ಅದೇ ಫೈನಲ್ ರೇಟಾ? ಸರ್, ಅದಕ್ಕೆ ಹೇಳಿನಲ್ಲ ರೀ, 5, 10 ಮಾಡೋದು ಬೇಡ, ಹ್ಞೂ. ಫೈನಲ್ ಡೆಡ್ಲೈನ್ ಪ್ರೈಸೇ ಹೇಳ್ಬಿಟ್ಟಿದೆ. ಓಕೆ. 5,10,000 ಕಡಿಮೆ ಮಾಡೋದು ಬೇಡ, ಒಂದು 30,000 ರೂಪಾಯಿ ನೀವು ನೆಗೋಷಿಯೇಟ್ ಮಾಡ್ಕೊಂಡ್ಬಿಟ್ಟು 4 ಲಕ್ಷಕ್ಕೆ ರೌಂಡ್ ಫಿಗರ್ ಕೊಡ್ತೀರಾ? ಹಾಂ ಸರ್. ಓಕೆ. ಯಾಕಂದ್ರೆ ಸರ್ ಮಾಡಲ್ ನಿಮ್ಮದು 13 ಐತ್ರಿ? ಹೌದು. ಯಾಕಂದ್ರೆ ನೋಡ್ಕೊಡ್ಬೇಕಾಗತ್ತೆ ಸರ್. ನೀವು ನೋಡ್ಕೊಟ್ಟಷ್ಟು ಗಾಡಿ ಸೇಲ್ ಆಗ್ಬೋದು ಸರ್ ನಮ್ಮ ಕಡೆಯಿಂದ ಅಂತ ಹೇಳ್ಬೋದು ನಾನು. ಓಕೆ ಸರ್, ಓಕೆ. ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ, ಓಕೆನಾ? ಓಕೆ ಸರ್. ಯಾಕಂದ್ರೆ 4 ಲಕ್ಷ ಆದ್ರೂ ಸ್ವಲ್ಪ ಅಮೌಂಟ್ ಓವರೇ ಆಗುತ್ತೆ, ಆದಷ್ಟು ನೋಡ್ಕೊಡಿ, ಓಕೆನಾ? ಓಕೆ ಸರ್, ಓಕೆ. ಓಕೆ. ಲೊಕೇಶನ್ ಸರ್ ಇದು ಗಾಡಿ? ಸರ್, ರಾಣೆಬೆನ್ನೂರು. ಓಕೆ. ರಾಣಿಬೆನ್ನೂರು ಟೌನ್ ಅಕ್ಕಪಕ್ಕಲಿನ? ಹಾಂ, ಅಕ್ಕಪಕ್ಕ ಹಳ್ಳಿ ಸರ್. ಹಳೆ ಹತ್ರ ರಾಣಿಬೆನ್ನೂರಿಗೆ ಬಂದು ಕಾಲ್ ಮಾಡಿದ್ರೆ ಸಿಗ್ತೀರಾ? ಹಾಂ, ಸಿಗ್ತದೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಿಲ್ಲ ರೀ? ಹಾಂ, ಇದೇ ನಂಬರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಬಂದವರಿಗೆ ನೋಡಿಕೊಡಿ ಆದಷ್ಟು. ಥ್ಯಾಂಕ್ ಯು ಸರ್. ಓಕೆ.